ಆ ಎಲ್ಲರಿಗೂ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಕುತೂಹಲಕಾರಿ ಲೆಕ್ಕಾಚಾರದ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಇಂದಿನ ನಮ್ಮ ಚರ್ಚೆ ನಿಜಕ್ಕೂ ಒಂದು ವಿಶೇಷವಾದ ಮೂಲ ವಸ್ತುವನ್ನು ಆಧರಿಸಿದೆ. ಖಂಡಿತ. ನಮಗೆ ಸಿಕ್ಕಿರುವ ಮಾಹಿತಿಯು ಡ್ರಿಕ್ ಪಂಚಾಂಗ ಮತ್ತು ಗ್ರಹಗಳ ಚಲನೆಯನ್ನು ಆಧರಿಸಿ ಸಿದ್ಧಪಡಿಸಲಾದ ಭವಿಷ್ಯವಾಣಿಯಾಗಿದೆ. ವಿಶೇಷವಾಗಿ ವೃಷಭ ರಾಶಿಯವರ ಮಾರ್ಚ್ 8 ಅಂದ್ರೆ ಭಾನುವಾರದಿಂದ ಮಾರ್ಚ್ 11 ಬುಧವಾರದವರೆಗಿನ ನಿಖರವಾದ ಮಾಹಿತಿಯಿದು. ಇಲ್ಲಿ ಆರಂಭದಲ್ಲಿಯೇ ನಾವು ಗಮನಿಸಬೇಕಾದ್ದು ಈ ಡ್ರಿಕ್ ಪಂಚಾಂಗದ ಉಲ್ಲೇಖವನ್ನು. ಇದು ಯಾವುದೋ ಹಳೆಯ ಪದ್ಧತಿಯೇ ಕ್ಯಾಲೆಂಡರ್ ಅಲ್ಲ, ಬದಲಾಗಿ ಗ್ರಹಗಳ ನಿಖರವಾದ ಪ್ರಸ್ತುತ ಗಣಿತವನ್ನು ಆಧರಿಸಿದ್ದು ಅಲ್ವಾ? ಹೌದು, ಅಂದ್ರೆ ಆಸ್ಟ್ರೋನಾಮಿಕಲ್ ಲೆಕ್ಕಾಚಾರಗಳನ್ನು ಆಧರಿಸಿದ ಮಾಹಿತಿಯಿದು. ನಿಜ. ನಮ್ಮ ಇಂದಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಕೇವಲ ಈ ಭವಿಷ್ಯವಾಣಿಯನ್ನು ಓದುವುದಲ್ಲ, ಬದಲಾಗಿ ಇಲ್ಲಿ ಅಡಗಿರುವ ಗ್ರಹಗಳ ಪ್ರಭಾವ, ದೈನಂದಿನ ಮಾನಸಿಕ ಬದಲಾವಣೆಗಳು ಮತ್ತು ಅಲ್ಲಿ ಸೂಚಿಸಲಾದ ಪರಿಹಾರಗಳ ಹಿಂದಿರುವ ಆಳವಾದ ಜೀವನ ಪಾಠಗಳನ್ನು ಅರ್ಥಮಾಡಿಕೊಳ್ಳುವುದಾಗಿದೆ. ಖಂಡಿತ. ಆಸಕ್ತಿಕರ ಮಾಹಿತಿಯನ್ನು ಬೇರ್ಪಡಿಸಿ ಒಂದು ರೀತಿಯ ಸೈಕೊಲಾಜಿಕಲ್ ಟೂಲ್ಕಿಟ್ನಂತೆ ಇದನ್ನು ಒದಗಿಸುವುದು ನಮ್ಮ ಗುರಿ ಅಂತ ಹೇಳ್ಬಹುದು. ಸರಿ, ಹಾಗಾದರೆ ಇದನ್ನು ಬಿಡಿಸಿ ನೋಡೋಣ. ವೃಷಭ ರಾಶಿಯ ಅಧಿಪತಿ ಶುಕ್ರ, ಗುರುವಿನ ಅನುಗ್ರಹ ಮತ್ತು ಚಂದ್ರನ ಪ್ರಭಾವದಿಂದ ಈ 4 ದಿನಗಳು ಹೇಗೆ ರೂಪುಗೊಳ್ಳಲಿವೆ ಅನ್ನೋದು ನಿಜಕ್ಕೂ ಒಂದು ಅದ್ಭುತ ಅಧ್ಯಯನ. ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ಅಂಶ ಏನಂದ್ರೆ, ಜ್ಯೋತಿಷ್ಯ ಕೇವಲ ಆಕಾಶದಲ್ಲಿರುವ ನಕ್ಷತ್ರಗಳು ಅಥವಾ ಯಾವುದೋ ಅಗೋಚರ ಶಕ್ತಿಗಳ ಬಗ್ಗೆ ಮಾತ್ರ ಮಾತಾಡೋದಿಲ್ಲ. ಅದು ಮನುಷ್ಯನ ಮನೋವಿಜ್ಞಾನ, ಅವನ ದೈನಂದಿನ ನಿರ್ಧಾರಗಳು ಮತ್ತು ಭಾವನೆಗಳ ಮೇಲೆ ಹೇಗೆ ನಿಖರವಾಗಿ ಬೆಳಕು ಚೆಲ್ಲುತ್ತದೆ ಅನ್ನೋದನ್ನ ಈ ಲೆಕ್ಕಾಚಾರಗಳು ಬಹಳ ಸೊಗಸಾಗಿ ವಿವರಿಸ್ತವೆ. ಅಂದ್ರೆ ಗ್ರಹಗಳ ಚಲನೆಯನ್ನು ಮನುಷ್ಯನ ದೈನಂದಿನ ವರ್ತನೆಗೆ, ಆತನ ಮೂಡ್ ಸ್ವಿಂಗ್ಸ್ಗೆ ಹೋಲಿಸಿ ನೋಡುವುದು ಅದೊಂದು ವಿಶಿಷ್ಟವಾದ ಅನುಭವ. ಇದು ಕೇವಲ ಭವಿಷ್ಯ ಅಲ್ಲ, ಇದೊಂದು ರೀತಿಯಲ್ಲಿ ನಮ್ಮ ಮನಸ್ಸಿನ ಕನ್ನಡಿ ಇದ್ದಂತೆ. ನಿಜ. ಆ ಕನ್ನಡಿಯ ಚಿತ್ರಣ ಈ ವಾರ ವೃಷಭ ರಾಶಿಯವರಿಗೆ ಬಹಳ ಸ್ಪಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಈ ಮಾಹಿತಿಯ ಪ್ರಕಾರ ಗ್ರಹಗಳ ಆಟವು ಇಲ್ಲಿ ಒಂದು ಅದ್ಭುತವಾದ ನಾಟಕದಂತಿದೆ. ಹೌದು, ವೃಷಭ ರಾಶಿಯ ಅಧಿಪತಿಯಾದ ಶುಕ್ರನು ಈ ಸಮಯದಲ್ಲಿ ವ್ಯಕ್ತಿಗೆ ಅಪಾರವಾದ ಆತ್ಮವಿಶ್ವಾಸ ಮತ್ತು ಆಕರ್ಷಣೆಯನ್ನು ನೀಡುತ್ತಾನೆ. ಒಬ್ಬ ವ್ಯಕ್ತಿಯ ಮಾತುಗಳು ಇತರರನ್ನು ಸೆಳೆಯುವ ಅಥವಾ ಕನ್ವಿನ್ಸ್ ಮಾಡುವ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ ಅಂತ ಈ ಮೂಲವಸ್ತು ಹೇಳ್ತದೆ. ಆದರೆ ಅದೇ ಸಮಯದಲ್ಲಿ ಚಂದ್ರನು ಈ 4 ದಿನಗಳಲ್ಲಿ ರಾಶಿ ಬದಲಾಯಿಸುವುದರಿಂದ ಭಾವನೆಗಳ ಏರಿಳಿತವಾಗುತ್ತದೆ ಅನ್ನೋದನ್ನ ನಾವು ಮರೆಯಬಾರದು. ಹೌದು. ಅಂದ್ರೆ ಒಂದು ಕ್ಷಣ ಖುಷಿ, ಮರುಕ್ಷಣ ಯಾವುದೋ ಒಂದು ವಿಷಯದ ಬಗ್ಗೆ ಅತಿಯಾಗಿ ಆಲೋಚಿಸುವ ಸಾಧ್ಯತೆಗಳಿರ್ತವೆ ಅಲ್ವಾ? ಖಂಡಿತ. ಇವೆರಡರ ನಡುವೆ ಗುರುಗ್ರಹದ ಅನುಗ್ರಹವು ಒಂದು ರಕ್ಷಾಕವಚದಂತೆ ಅಥವಾ ಒಬ್ಬ ಒಳ್ಳೆಯ ಗೈಡ್ನಂತೆ ಕೆಲಸ ಮಾಡುತ್ತದೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಗ್ರಹಗಳ ಸಂಯೋಜನೆಯನ್ನು ನೇರವಾಗಿ ನಮ್ಮ ಮಾನಸಿಕ ಸ್ಥಿತಿಗಳಿಗೆ ಹೋಲಿಸಬಹುದು ಅನ್ಸುತ್ತೆ. ಹೌದು, ಇದನ್ನ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಅಂತ ಅನ್ಕೊಳ್ಳಿ. ಶುಕ್ರನು ನೀಡುವ ಉತ್ಸಾಹ ಮತ್ತು ಚಾಮ್ ಒಂದು ಕಡೆ ಆದ್ರೆ, ಚಂದ್ರನು ತರುವ ಗೊಂದಲಗಳು ಮತ್ತೊಂದು ಕಡೆ. ಇವೆರಡರ ನಡುವೆ ಗುರುವಿನ ಪ್ರಭಾವ ಆ ವಿವೇಚನೆಯನ್ನು ಅಥವಾ ಒಂದು ಕಾಮನ್ ಸೆನ್ಸ್ ಅನ್ನು ಪ್ರತಿನಿಧಿಸುತ್ತೆ. ನಿಖರವಾಗಿ. ಭಾವನೆಗಳ ಕೈಗೊಂಬೆಯಾಗದೆ ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡಲು ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಸುಮ್ಮನಿರಬೇಕು ಅನ್ನೋದನ್ನ ಅರ್ಥಮಾಡಿಕೊಳ್ಳಲು ಇದು ಸೂಚಿಸುತ್ತೆ. ಸರಿ, ಇಲ್ಲಿ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗುತ್ತದೆ. ಏಕೆಂದರೆ ಈ ಆಳವಾದ ಬ್ರಹ್ಮಾಂಡದ ಗ್ರಹಗತಿಗಳ ವಿಶ್ಲೇಷಣೆಯ ನಡುವೆ ನಮಗೆ ಲಭ್ಯವಿರುವ ಈ ಪ್ರತಿಯಲ್ಲಿ ಒಂದು ನೇರವಾದ ಲೌಕಿಕವಾದ ಜಾಹೀರಾತನ್ನು ಸಹ ಸೇರಿಸಲಾಗಿದೆ. ಓ, ಆ ಜಾಹೀರಾತಿನ ಬಗ್ಗೆ ಹೇಳ್ತಿದ್ದೀರಾ? ಹೌದು. ಅದು ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯದ ಪೂಜಾರಿ ಗುರೂಜಿ ಶ್ರೀನಿವಾಸರಾಜು ಅವರ ಬಗ್ಗೆ ತಿಳಿಸುತ್ತದೆ. ವಿಶೇಷವೆಂದರೆ ಅವರ ಫೋನ್ ಸಂಖ್ಯೆ 89741766 ಇದನ್ನು ಕೂಡ ಸ್ಪಷ್ಟವಾಗಿ ನೀಡಲಾಗಿದೆ. ಇದು ಸಮಾಜದ ವಾಸ್ತವಿಕ ಚಿತ್ರಣವನ್ನು ನಮ್ಮ ಮುಂದಿಡುತ್ತೆ ಅಲ್ವಾ? ನಿಜ. ಗಂಡ ಹೆಂಡತಿಯ ಸಮಸ್ಯೆಗಳು, ಪ್ರೀತಿ, ಆಸ್ತಿ, ಕೋರ್ಟ್ ತಗಾದೆಗಳಿಂದ ಹಿಡಿದು ವಶೀಕರಣದವರೆಗಿನ ಸಮಸ್ಯೆಗಳಿಗೆ ಫೋನ್ ಮೂಲಕವೇ ಪರಿಹಾರ ಮತ್ತು ಹೋಮಗಳನ್ನು ಮಾಡಿಕೊಡುವ ಭರವಸೆಯನ್ನು ಇದು ಒಳಗೊಂಡಿದೆ. ವಶೀಕರಣ ಅಂದ್ರೆ ಪರಿಸ್ಥಿತಿಯನ್ನ ಅಥವಾ ವ್ಯಕ್ತಿಗಳನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಒಂದು ತಾಂತ್ರಿಕ ಪ್ರಯತ್ನ. ಹೌದು. ಮೂರನೇ ವ್ಯಕ್ತಿಗೆ ತಿಳಿಯದಂತೆ ತ್ವರಿತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುವುದು ಅನ್ನೋ ಅಂಶವನ್ನು ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪಿಸಲಾಗಿದೆ. ಗಂಡ ಹೆಂಡತಿ ಜಗಳದಿಂದ ಹಿಡಿದು ಕೋರ್ಟ್ ಕೇಸ್ವರೆಗೂ ಒಂದೇ ಫೋನ್ ಕರೆಯಲ್ಲಿ ಪರಿಹಾರ ಸಿಗುತ್ತೆ ಅಂದ್ರೆ ಬಹುಶಃ ಲಾಯರ್ಗಳಿಗಿಂತ ಇವರೇ ಹೆಚ್ಚು ಬ್ಯುಸಿ ಇರಬೇಕು.
ಒಂದು ಕಡೆ ಆಕಾಶದಲ್ಲಿನ ಗುರು ಶುಕ್ರರ ಬಗ್ಗೆ ಓದುತ್ತಾ ಜೀವನದ ತತ್ವಗಳನ್ನು ಅರ್ಥಮಾಡಿಕೊಳ್ಳುವ ನಾವು ಅದೇ ಸಮಯದಲ್ಲಿ ದೈನಂದಿನ ಜೀವನದಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ತ್ವರಿತ ಪರಿಹಾರಗಳನ್ನು ಹುಡುಕುತ್ತೇವೆ. ಇದು ಮಾನವನ ಸಹಜ ಪ್ರವೃತ್ತಿ. ಖಂಡಿತ. ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಾರ್ಗದರ್ಶನದ ಜೊತೆಗೆ ಇಂತಹ ನಿರ್ದಿಷ್ಟ ಸೇವೆಗಳ ಉಲ್ಲೇಖವು ಈ ಲೇಖನಗಳು ಹೇಗೆ ತಮ್ಮ ಓದುಗರ ಭೌತಿಕ ಮತ್ತು ಲೌಕಿಕ ಅಗತ್ಯಗಳನ್ನು ನೇರವಾಗಿ ಅಡ್ರೆಸ್ ಮಾಡ್ತವೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ನಿಜ ಹೇಳ್ರಿ, ಆಕಾಶದ ಗ್ರಹಗಳ ಬಗ್ಗೆ ಯೋಚಿಸುವ ಮನಸ್ಸು ನಾಳಿನ ಕೋರ್ಟ್ ಕೇಸ್ ಬಗ್ಗೆಯೂ ಆತಂಕಗೊಂಡಿರುತ್ತದೆ. ಇವೆರಡರ ನಡುವಿನ ಕೊಂಡಿಯೇ ಇಂತಹ ಜಾಹೀರಾತುಗಳು. ಆ ಆತಂಕ ಮತ್ತು ನಿರಾಳತೆಯ ಮಿಶ್ರಣ ಹೇಗಿರ್ತದೆ ಅನ್ನೋದನ್ನ ಅರ್ಥಮಾಡಿಕೊಳ್ಳಲು ನಾವೀಗ ದೈನಂದಿನ ಭವಿಷ್ಯದ ಕಡೆ ಗಮನ ಹರಿಸೋಣ. ಖಂಡಿತ. ಮಾರ್ಚ್ 8ರಿಂದ 11ರವರೆಗಿನ ದಿನಚರ್ಯೆಯು ಅಕ್ಷರಶಃ ಒಂದು ರೋಲರ್ ಕೋಸ್ಟರ್ನಂತಿದೆ ಅಂತ ಈ ಲೆಕ್ಕಾಚಾರಗಳು ವಿವರಿಸ್ತವೆ. ಮಾರ್ಚ್ 8 ಅಂದರೆ ಭಾನುವಾರದಂದು ಒಂದು ಹೊಸ ಉತ್ಸಾಹ ಇರುತ್ತೆ ಅಂತ ಹೇಳಲಾಗಿದೆ. ಬಹಳ ದಿನಗಳಿಂದ ಅಂದುಕೊಂಡ ಆದರೆ ನಿಂತು ಹೋಗಿದ್ದ ಕೆಲಸವನ್ನು ಪ್ರಾರಂಭಿಸಲು ಇದು ಸೂಕ್ತ ದಿನವಂತೆ. ಕುಟುಂಬದ ಬೆಂಬಲ ಸಿಗುತ್ತದೆ. ಹೌದು, ಜೊತೆಗೆ ಅನಿರೀಕ್ಷಿತ ಧನಲಾಭ ಅಥವಾ ಹಿಂದೆ ನೀಡಿದ್ದ ಸಾಲ ವಾಪಸ್ ಬರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಆದರೆ ಒಂದು ಎಚ್ಚರಿಕೆಯನ್ನೂ ನೀಡಲಾಗಿದೆ. ನಿರ್ಧಾರಗಳಲ್ಲಿ ಯಾವುದೇ ಕಾರಣಕ್ಕೂ ಆತುರ ಬೇಡ ಅಂತ. ಭಾನುವಾರದ ಈ ಸಕಾರಾತ್ಮಕ ಆರಂಭ ಇಡೀ ವಾರದ ಉಳಿದ ದಿನಗಳಿಗೆ ಒಂದು ಗಟ್ಟಿಯಾದ ಬುನಾದಿಯಾಗಿದೆ. ಸಾಮಾನ್ಯವಾಗಿ ಭಾನುವಾರ ಅಂದ್ರೆ ವಿಶ್ರಾಂತಿ. ಆದರೆ ಇಲ್ಲಿ ಹಿಂದಿನ ಸಾಲ ವಾಪಸ್ ಬರುವುದು ಅಥವಾ ಹೊಸ ಕೆಲಸ ಶುರು ಮಾಡುವುದು ಅಂದ್ರೆ ಮನಸ್ಸಿಗೆ ಸಿಗುವ ಒಂದು ಬೂಸ್ಟ್. ಆದರೂ ಆರ್ಥಿಕ ಲಾಭ ಆನಂದವನ್ನು ತಂದರೂ ಆತುರದ ನಿರ್ಧಾರಗಳು ಅಪಾಯಕಾರಿ ಎಂಬ ಎಚ್ಚರಿಕೆ ಬಹಳ ಪ್ರಾಯೋಗಿಕವಾಗಿದೆ. ಹಣ ಕೈಗೆ ಬಂದ ತಕ್ಷಣ ಅದನ್ನು ಎಲ್ಲೋ ಹೂಡಿಕೆ ಮಾಡುವ ಬದಲು ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಜಾಣತನ. ಅಲ್ಲಿಂದ ಸೋಮವಾರಕ್ಕೆ ಅಂದ್ರೆ ಮಾರ್ಚ್ 9ಕ್ಕೆ ಬಂದರೆ ಚಿತ್ರಣ ಸ್ವಲ್ಪ ಬದಲಾಗುತ್ತದೆ. ಜವಾಬ್ದಾರಿಗಳು ಹೆಚ್ಚಾಗುವ ದಿನವದು ಅಂತ ಮೂಲವಸ್ತು ಹೇಳುತ್ತೆ. ಕೆಲಸದಲ್ಲಿ ಅಥವಾ ಕುಟುಂಬದಲ್ಲಿ ಮುಂದೆ ನಿಂತು ಲೀಡರ್ಶಿಪ್ ತೆಗೆದುಕೊಂಡು ನಿರ್ಧಾರಗಳನ್ನು ಮಾಡಬೇಕಾಗ್ತದೆ. ಇಲ್ಲಿ ತಾಳ್ಮೆ ಮತ್ತು ಬುದ್ಧಿವಂತಿಕೆ ಅತ್ಯಗತ್ಯ. ವಿಶೇಷವೆಂದರೆ ಈ ದಿನದ ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಬಹಳ ಉಪಯುಕ್ತವಾಗಲಿವೆ ಅಂತ ಈ ಮಾಹಿತಿಯು ತಿಳಿಸುತ್ತದೆ. ಸೋಮವಾರದ ಒತ್ತಡದ ನಡುವೆಯೂ ಹೊಸ ವ್ಯಕ್ತಿಗಳ ಭೇಟಿ ಲಾಭದಾಯಕ ಎನ್ನುವುದು ಆಸಕ್ತಿಕರ ವಿಚಾರ. ಸೋಮವಾರದ ಒತ್ತಡವನ್ನು ನಿಭಾಯಿಸುವ ಕೌಶಲ್ಯವೇ ಮುಂದಿನ ದಿನಗಳ ಯಶಸ್ಸನ್ನು ನಿರ್ಧರಿಸುತ್ತದೆ. ನಾವು ಸಾಮಾನ್ಯವಾಗಿ ಮಂಡೇ ಬ್ಲೂಸ್ ಅಂತ ಕರೀತೇವಲ್ವಾ, ಅದು ಇಲ್ಲಿ ಜವಾಬ್ದಾರಿಯ ರೂಪದಲ್ಲಿ ಬರುತ್ತದೆ. ಹೌದು. ಹೊಸ ಪರಿಚಯಗಳು ಕೇವಲ ವ್ಯಕ್ತಿಗಳಲ್ಲ, ಅವು ಹೊಸ ಅವಕಾಶಗಳ ಬಾಗಿಲುಗಳಿದ್ದಂತೆ. ಆ ಒತ್ತಡದ ನಡುವೆಯೂ ಹೊಸಬರೊಂದಿಗೆ ನಗುನಗುತ್ತಾ ಮಾತನಾಡುವ ತಾಳ್ಮೆ ಇದ್ದರೆ ಭವಿಷ್ಯದ ನೆಟ್ವರ್ಕಿಂಗ್ಗೆ ಅದು ಬಹಳ ದೊಡ್ಡ ಸಹಾಯ ಮಾಡುತ್ತದೆ. ಆದರೆ ಮಾರ್ಚ್ 10 ಮಂಗಳವಾರದ ಬಗ್ಗೆ ಈ ಲೆಕ್ಕಾಚಾರಗಳು ಬಹಳ ಎಚ್ಚರಿಕೆ ವಹಿಸಲು ಸೂಚಿಸುತ್ತವೆ. ಈ ದಿನ ಕೆಲಸಗಳಲ್ಲಿ ವಿಳಂಬ ಮತ್ತು ಅಡೆತಡೆಗಳು ಎದುರಾಗಬಹುದು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಆದಾಗ್ಯೂ ಈ ಅಡೆತಡೆಗಳು ದೀರ್ಘಕಾಲ ಇರುವುದಿಲ್ಲ. ಧೈರ್ಯದಿಂದ ಮುನ್ನಡೆದರೆ ಸಮಸ್ಯೆಗಳು ಬಗೆಹರಿಯುತ್ತವೆ ಅಂತಾನೂ ಇದೆ. ಕೋಪ ಮತ್ತು ಆವೇಶವನ್ನು ನಿಯಂತ್ರಿಸುವುದು ಬಹಳ ಮುಖ್ಯ. ಯಾಕೆಂದ್ರೆ ಶಾಂತವಾಗಿರೋದ್ರಿಂದ ಹಲವು ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದ್ರೆ ಕಷ್ಟದ ದಿನದ ಈ ವಿಳಂಬವು ವಾಸ್ತವವಾಗಿ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಎಲ್ಲವೂ ನಾವು ಅಂದುಕೊಂಡಂತೆ ವೇಗವಾಗಿ ನಡೆಯದಿದ್ದಾಗ ಅದು ನಮ್ಮ ಯೋಜನೆಗಳನ್ನು, ನಮ್ಮ ತಯಾರಿಯನ್ನು ಮರುಪರಿಶೀಲಿಸಲು ನೀಡಲಾದ ಒಂದು ಅವಕಾಶವಾಗಿರುತ್ತದೆ. ಮಂಗಳವಾರದ ವಿಳಂಬವನ್ನು ಒಂದು ಹಿನ್ನಡೆಯಾಗಿ ಅಥವಾ ವೈಫಲ್ಯವಾಗಿ ನೋಡದೆ ತಪ್ಪುಗಳನ್ನು ತಿದ್ದಿಕೊಳ್ಳಲು ಪ್ರಕೃತಿ ನೀಡಿದ ಸಮಯವೆಂದು ಭಾವಿಸುವುದು ಮಾನಸಿಕವಾಗಿ ಬಹಳ ಲಾಭದಾಯಕ. ನೀವು ಹೇಳಿದ್ದು ಸರಿ. ಮಂಗಳವಾರದ ವಿಳಂಬವನ್ನು ಒಂದು ಪಾಠ ಅಂತ ತೆಗೆದುಕೊಳ್ಳಬಹುದು. ಆದರೆ ವಾಸ್ತವದಲ್ಲಿ ನಾವು ಅಂದುಕೊಂಡ ಕೆಲಸ ತಡವಾದಾಗ ಅಥವಾ ಆಫೀಸ್ನಲ್ಲಿ ಫೈಲ್ ಮೂವ್ ಆಗದಿದ್ದಾಗ ಸಹಜವಾಗಿಯೇ ಕೋಪ ಮತ್ತು ಫ್ರಸ್ಟ್ರೇಷನ್ ಬರುತ್ತೆ. ಖಂಡಿತ ಬರುತ್ತೆ. ಅದಕ್ಕಾಗಿಯೇ ಅಲ್ಲಿ ಶಾಂತವಾಗಿರುವುದು ಮುಖ್ಯ ಎಂಬ ಪದವನ್ನು ಬಳಸಲಾಗಿದೆ. ಹೈವೇಯಲ್ಲಿ ಹೋಗುವಾಗ ಸ್ಪೀಡ್ ಬ್ರೇಕರ್ ಬಂದ್ರೆ ನಾವು ಗಾಡಿಯ ವೇಗ ಕಡಿಮೆ ಮಾಡುತ್ತೇವೆ ಹೊರತು ರಸ್ತೆಯ ಮೇಲೆ ಕೋಪ ಮಾಡಿಕೊಳ್ಳುವುದಿಲ್ಲ ಅಲ್ವಾ? ನಿಜ. ತುಂಬಾ ಒಳ್ಳೆ ಉದಾಹರಣೆ. ಮಂಗಳವಾರದ ಈ ವಿಳಂಬಗಳು ಅಂತಹ ಸ್ಪೀಡ್ ಬ್ರೇಕರ್ಗಳಿದ್ದಂತೆ. ಆವೇಶ ಪಡುವುದರಿಂದ ಕೆಲಸ ಬೇಗ ಆಗೋದಿಲ್ಲ. ಬದಲಾಗಿ ಇರುವ ಸಂಬಂಧಗಳು ಹಾಳಾಡಬಹುದು. ಆ ಕ್ಷಣದಲ್ಲಿ ಕೋಪವನ್ನು ನುಂಗಿಕೊಳ್ಳುವುದೇ ಅತಿ ದೊಡ್ಡ ಪರಿಹಾರ. ಆ ತಾಳ್ಮೆಗೆ ತಕ್ಕ ಪ್ರತಿಫಲ ಬುಧವಾರ ಸಿಗುವ ಹಾಗಿದೆ.
ಮಾರ್ಚ್ 11 ಬುಧವಾರದ ದಿನವು ಸಂಪೂರ್ಣವಾಗಿ ಅನುಕೂಲಕರ ವಾತಾವರಣವನ್ನು ಹೊಂದಿದೆ ಎಂದು ಲೇಖನ ಹೇಳುತ್ತದೆ. ನಿಂತು ಹೋಗಿದ್ದ ಕೆಲಸಗಳು ಮತ್ತೆ ವೇಗ ಪಡೆದುಕೊಳ್ಳುತ್ತವೆ, ಹೊಸ ಆಲೋಚನೆಗಳು ಬರುತ್ತವೆ. ಆರ್ಥಿಕ ನೆಮ್ಮದಿ ಮತ್ತು ವೃತ್ತಿಜೀವನದಲ್ಲಿ ಯಶಸ್ಸು ಸಿಗುವ ಸ್ಪಷ್ಟ ಸೂಚನೆಗಳ ಬಗ್ಗೆ ಇಲ್ಲಿ ಬಹಳ ಸಕಾರಾತ್ಮಕವಾಗಿ ಮಾತನಾಡಲಾಗಿದೆ. ಒಂದು ದೊಡ್ಡ ಬಿರುಗಾಳಿ ನಂತರದ ಪ್ರಶಾಂತತೆಯಂತೆ ಈ ದಿನ ಭಾಸವಾಗುತ್ತಿದೆ. ಹೌದು, ಮಂಗಳವಾರದ ಅಡೆತಡೆಗಳನ್ನು ತಾಳ್ಮೆಯಿಂದ ದಾಟಿದ ನಂತರ ಬುಧವಾರದ ಯಶಸ್ಸು ಸಹಜವಾಗಿಯೇ ಒಂದು ದೊಡ್ಡ ನಿರಾಳತೆಯನ್ನು ತರ್ತದೆ. ಇದು ಪ್ರಕೃತಿಯ ನಿಯಮವೂ ಹೌದು ಮತ್ತು ಮಾನವನ ಶ್ರಮದ ಫಲವೂ ಹೌದು. ಕಷ್ಟಗಳಿಲ್ಲದೆ ಯಶಸ್ಸಿನ ರುಚಿ ಗೊತ್ತಾಗುವುದಿಲ್ಲ. ವೃತ್ತಿ, ಆರ್ಥಿಕತೆ ಮತ್ತು ಶಿಕ್ಷಣದ ವಿಷಯದಲ್ಲಿ ಈ 4 ದಿನಗಳು ಹೇಗಿರಲಿವೆ ಎಂಬುದರ ಬಗ್ಗೆಯೂ ವಿಸ್ತೃತವಾದ ಮಾಹಿತಿ ಲಭ್ಯವಿದೆ. ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಷ್ಟಕ್ಕೆ ತಕ್ಕ ಫಲ ಖಂಡಿತ ಸಿಗಲಿದೆ ಅಂತ ಹೇಳಲಾಗಿದೆ. ವಿಶೇಷವಾಗಿ ಸೋಮವಾರ ಮತ್ತು ಬುಧವಾರ ಉದ್ಯೋಗದಲ್ಲಿರೋವರಿಗೆ ಶುಭವಾರ್ತೆ ಸಿಗಬಹುದು. ಪ್ರಮೋಷನ್ ಚರ್ಚೆಗಳು, ಹೊಸ ಜವಾಬ್ದಾರಿಗಳು ಮತ್ತು ಕೆಲವರಿಗೆ ವಿದೇಶಿ ಅವಕಾಶಗಳು ಅಥವಾ ದೂರದ ಪ್ರದೇಶಗಳಲ್ಲಿ ಕೆಲಸ ಮಾಡುವ ಅವಕಾಶಗಳು ಒದಗಿ ಬರಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಸಿಗಲಿದ್ದಾರೆ. ನಿಂತು ಹೋಗಿದ್ದ ಪ್ರಾಜೆಕ್ಟ್ಗಳು ಮುಂದುವರೆಯಲಿವೆ. ಆದರೆ ಹೂಡಿಕೆ ಮಾಡುವ ಮುನ್ನ ಎಚ್ಚರಿಕೆ ಅಗತ್ಯ. ಆತುರದ ನಿರ್ಧಾರ ನಷ್ಟ ತರಬಹುದು ಎಂದು ಸ್ಪಷ್ಟಪಡಿಸಲಾಗಿದೆ. ವೃತ್ತಿಜೀವನದಲ್ಲಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವ ವಿಷಯ. ಹೊಸ ಜವಾಬ್ದಾರಿಗಳು ಬರ್ತವೆ ಅಂದ್ರೆ ಮೇಲಧಿಕಾರಿಗಳ ನಂಬಿಕೆ ಹೆಚ್ಚಾಗಿದೆ ಎಂದರ್ಥ. ಆದರೆ ಇಲ್ಲಿ ಗಮನಿಸಬೇಕಾದ ಸೂಕ್ಷ್ಮ ಒಂದಿದೆ. ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ಬಂದಾಗ ಸಹೋದ್ಯೋಗಿಗಳೊಂದಿಗೆ ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳು, ಅಸೂಯೆಗಳು ಹುಟ್ಟಿಕೊಳ್ಳುವುದು ಸಹಜ. ಇಂಥ ಸಮಯದಲ್ಲಿ ಕಚೇರಿಯ ವಾತಾವರಣವನ್ನು, ಆ ಕಾರ್ಪೊರೇಟ್ ರಾಜಕೀಯವನ್ನು ಅಹಂಕಾರವಿಲ್ಲದೆ ಎಷ್ಟು ಸೂಕ್ಷ್ಮವಾಗಿ ನಿಭಾಯಿಸಬೇಕು ಎಂಬುದನ್ನು ಈ ಎಚ್ಚರಿಕೆಗಳು ಎತ್ತಿ ತೋರಿಸ್ತವೆ. ಆರ್ಥಿಕ ಸ್ಥಿತಿಯ ಬಗ್ಗೆ ಹೇಳೋದಾದ್ರೆ ಇದು ಸಂಪೂರ್ಣವಾಗಿ ಮಿಶ್ರ ಫಲಗಳ ಸಮಯ ಅಂತ ಹೇಳ್ಬೋದು. ನಾವು ಮೊದಲೇ ಮಾತನಾಡಿದಂತೆ ಭಾನುವಾರ ಲಾಭದ ದಿನ. ಆದರೆ ಸೋಮವಾರ ಮತ್ತು ಮಂಗಳವಾರ ಆರ್ಥಿಕ ಒತ್ತಡವಿರುತ್ತದೆ. ಅಂದ್ರೆ ನಿರೀಕ್ಷೆ ಮಾಡದ ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಕುಟುಂಬದ ಅಗತ್ಯಗಳಿಗಾಗಿ. ಆದರೆ ಬುಧವಾರ ಮತ್ತೆ ನೆಮ್ಮದಿ ಸಿಗುತ್ತದೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸ್ವಾರಸ್ಯಕರ ವಿಷಯವೆಂದರೆ ಕುಟುಂಬಕ್ಕಾಗಿ ಮಾಡುವ ಈ ಖರ್ಚುಗಳು ತೃಪ್ತಿಯನ್ನು ನೀಡುತ್ತವೆ ಎಂದು ಹೇಳಲಾಗಿದೆ. ಹಣಕಾಸಿನ ವಿಷಯದಲ್ಲಿ ಈ ದಿನನಿತ್ಯದ ಏರಿಳಿತಗಳು ಬಹಳ ವಾಸ್ತವಿಕವಾಗಿವೆ. ಆದಾಯ ಮತ್ತು ಖರ್ಚಿನ ನಡುವಿನ ಈ ಸಮತೋಲನ ಕಾಯ್ದುಕೊಳ್ಳುವುದು ದೊಡ್ಡ ಸವಾಲು. ನಿಜ. ಆದರೆ ಕುಟುಂಬಕ್ಕಾಗಿ ಮಾಡುವ ಖರ್ಚು ಸಂತೋಷ ತರ್ತದೆ ಎಂಬ ಅಂಶವೂ ಒಂದು ಸುಂದರವಾದ ಫಿಲಾಸಫಿಯನ್ನು ಹೇಳ್ತದೆ. ಹಣದ ಮೌಲ್ಯ ಇರೋದು ಕೇವಲ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿರುವ ನಂಬರ್ಗಳಲ್ಲ. ಬದಲಾಗಿ ಆ ಹಣವು ನಮ್ಮ ಪ್ರೀತಿಪಾತ್ರರಿಗೆ ತರುವ ನೆಮ್ಮದಿ ಮತ್ತು ಮುಖದ ಮೇಲಿನ ನಗುವಿನಲ್ಲಿದೆ ಅಲ್ಲ? ಖಂಡಿತ. ಇದು ಹಣಕಾಸಿನ ಯೋಜನೆಗೂ ಒಂದು ಅರ್ಥವನ್ನು ನೀಡುತ್ತದೆ. ಇನ್ನು ವಿದ್ಯಾರ್ಥಿಗಳ ಪಾಲು ಹೇಗಿದೆ ಅಂದ್ರೆ, ಮೊದಲ 2 ದಿನ ಅಂದ್ರೆ ಮಾರ್ಚ್ 8 ಮತ್ತು 9ರಂದು ಓದಿನಲ್ಲಿ ಏಕಾಗ್ರತೆ ಕಾಯ್ದುಕೊಳ್ಳುವುದು ಸ್ವಲ್ಪ ಕಷ್ಟವಾಗಬಹುದು. ಕೆಲವು ವಿಷಯಗಳು ಅರ್ಥವಾಗಲು ಹೆಚ್ಚು ಸಮಯ ಹಿಡಿಯಬಹುದು, ಗೊಂದಲಗಳಾಗಬಹುದು. ಆದರೆ ತಾಳ್ಮೆಯಿಂದ ಶಿಕ್ಷಕರ ಅಥವಾ ಹಿರಿಯರ ಸಹಾಯ ಪಡೆದರೆ ಸುಲಭವಾಗುತ್ತದೆ. 10 ಮತ್ತು 11ರಂದು ಅವರ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಶುಭವಾರ್ತೆ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಬಹುಶಃ ಭಾನುವಾರದ ರಜೆಯ ಮೂಡ್ನಿಂದ ಹೊರಬಂದು ಸೋಮವಾರದ ಓದಿಗೆ ಹೊಂದಿಕೊಳ್ಳುವ ಸೈಕಾಲಜಿ ಇದು ಇರಬಹುದು. ವಿದ್ಯಾರ್ಥಿಗಳಿಗೆ ಓದು ಮತ್ತು ವಿಶ್ರಾಂತಿಯ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಇಲ್ಲಿ ಸೂಚಿಸಲಾಗಿದೆ. ಕಷ್ಟವಾದಾಗ, ಅರ್ಥವಾಗದಿದ್ದಾಗ ಅಹಂಕಾರ ಬಿಟ್ಟು ಗುರುವಿನ ಮಾರ್ಗದರ್ಶನ ಪಡೆಯುವುದು ಹಳೆಯ ಕಾಲದಿಂದಲೂ ಬಂದಿರುವ ಅತ್ಯುತ್ತಮ ಪದ್ಧತಿ. ಹೌದು. ಆತ್ಮವಿಶ್ವಾಸ ಹೆಚ್ಚಾದಾಗ ಕಲಿಕೆಯ ವೇಗವೂ ತನ್ನಿಂದ ತಾನೇ ಹೆಚ್ಚಾಗುತ್ತದೆ. ಯಾವ ಕೆಲಸ ಯಾವಾಗ ಮಾಡಬೇಕು, ಎಲ್ಲಿ ಸ್ವಲ್ಪ ಸೈಲೆಂಟ್ ಆಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಮ ಇಡೀ ವಾರದ ಪ್ಲಾನಿಂಗ್ ಎಷ್ಟು ಸುಲಭ ಆಗತ್ತೆ ಅಲ್ವಾ? ನಿಜ. ಹಣಕಾಸು ಮತ್ತು ವೃತ್ತಿಯ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಸಿಕ್ರೂ ನಮಗೆ ನಿಜವಾದ ಸಂತೋಷ ಸಿಗೋದು ನಮ್ಮ ಸಂಬಂಧಗಳಲ್ಲಿ. ಈ ವಾರ ವೃಷಭರಾಶಿಯವರ ಪ್ರೀತಿ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಈ ಗ್ರಹಗಳು ಏನ್ ಹೇಳ್ತಿವೆ ಎಂದು ನೋಡಿದ್ರೆ, ವೃಷಭರಾಶಿಯವರ ಸಹಜ ಗುಣಗಳಾದ ಪ್ರೀತಿ, ನಂಬಿಕೆ ಮತ್ತು ಸ್ಥಿರತೆಯನ್ನು ಇಲ್ಲಿ ಭಾಳವಾಗಿ ಒತ್ತಿ ಹೇಳಲಾಗಿದೆ. ಭಾವನೆಗಳನ್ನು ವ್ಯಕ್ತಪಡಿಸಲು ಇದು ಸೂಕ್ತ ಸಮಯ. ಮನಸ್ಸಿನಲ್ಲಿರುವ ಮಾತುಗಳನ್ನು ಹೇಳಿಕೊಳ್ಳಲು ಇದು ಒಳ್ಳೆಯ ಅವಕಾಶ ಎನ್ನಲಾಗಿದೆ. ಸಂಬಂಧಗಳಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ ಅಂತ ಇದು ತೋರಿಸುತ್ತೆ. ನಾವೆಷ್ಟೋ ಬಾರಿ ನಮ್ಮ ಸಂಗಾತಿಗೆ ನಮ್ಮ ಕಷ್ಟಗಳು ಅರ್ಥ ಆಗ್ತವೆ ಎಂದುಕೊಂಡು ಸುಮ್ನಾಗ್ತೀವಿ. ಆದ್ರೆ ಮನಸ್ಸಿನಲ್ಲಿರೋದನ್ನು ಹಂಚಿಕೊಂಡಾಗ ಮಾತ್ರ ಸಂಬಂಧಗಳು ಗಟ್ಟಿಯಾಗುತ್ತವೆ.
ಇದು ಕೇವಲ ಪ್ರೀತಿಯ ಮಾತಲ್ಲ, ಆಫೀಸಿನ ಒತ್ತಡವನ್ನು ಹಂಚಿಕೊಳ್ಳುವ ಪ್ರಾಮಾಣಿಕತೆ. ಇದರಿಂದ ದಂಪತಿಗಳ ನಡುವೆ ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗ್ತದೆ. ಇದೇ ಕಾರಣಕ್ಕೆ ಸಣ್ಣಪುಟ್ಟ ಮನಸ್ತಾಪಗಳು ಬಂದರೂ ಅವುಗಳನ್ನ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುವ ಹಾಗೂ ಮಕ್ಕಳ ಬಗ್ಗೆ ಶುಭವಾರ್ತೆ ಕೇಳುವ ಸಾಧ್ಯತೆಗಳಿವೆ. ಕೆಲಸದ ಒತ್ತಡದಿಂದ ಕುಟುಂಬಕ್ಕೆ ಸಮಯ ಕೊಡಲಾಗದಿದ್ದಾಗ ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ನೆನಪಿಸಲಾಗಿದೆ. ಇನ್ನು ಆರೋಗ್ಯದ ಕಡೆಗೆ ಗಮನ ಹರಿಸೋದಾದರೆ, ಕೆಲಸದ ಒತ್ತಡ ಮತ್ತು ಹೆಚ್ಚಾದ ಜವಾಬ್ದಾರಿಗಳಿಂದ ವಿಪರೀತ ಆಯಾಸವಾಗುವ ಸಾಧ್ಯತೆಯಿದೆ. ನಿದ್ರೆ ಮತ್ತು ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ಅತ್ಯಗತ್ಯ. ಆರೋಗ್ಯವೇ ಮಹಾಭಾಗ್ಯ ಅಲ್ವಾ? ಮಾನಸಿಕ ಒತ್ತಡವು ನೇರವಾಗಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ವಿಶೇಷವಾಗಿ ಮಂಗಳವಾರದಂದು ಉಂಟಾಗಬಹುದಾದ ಆ ವಿಳಂಬಗಳು ಮತ್ತು ಮಾನಸಿಕ ಒತ್ತಡವನ್ನು ಜಯಿಸಲು ಧ್ಯಾನ ಮತ್ತು ಪ್ರಾರ್ಥನೆ ಬಹಳ ಸಹಾಯ ಮಾಡ್ತದೆ ಎಂದು ಸೂಚಿಸಲಾಗಿದೆ. ಮನಸ್ಸು ಶಾಂತವಾಗಿದ್ರೆ ರಕ್ತದೊತ್ತಡವು ನಿಯಂತ್ರಣದಲ್ಲಿರುತ್ತದೆ, ದೇಹವು ಆರೋಗ್ಯವಾಗಿರುತ್ತದೆ. ಅದಕ್ಕೆ ಪೂರಕವಾಗಿ ವಾಕಿಂಗ್, ಯೋಗ ಮಾಡುವುದು, ಸಾಕಷ್ಟು ನೀರು ಕುಡಿಯುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು, ಇಂತಹ ಸಣ್ಣ ಸಣ್ಣ ಅಭ್ಯಾಸಗಳು ಆರೋಗ್ಯವನ್ನು ಕಾಪಾಡುತ್ತವೆ ಎಂದು ಉಲ್ಲೇಖಿಸಲಾಗಿದೆ. ಖಂಡಿತ. ಅಂತಿಮವಾಗಿ ಈ ವಾರದ ಪರಿಹಾರಗಳು ಮತ್ತು ಮುಖ್ಯ ಸಂದೇಶದ ವಿಭಾಗಕ್ಕೆ ಬಂದರೆ, ಈ ಸಮಯದಲ್ಲಿ ಬಿಳಿ ಮತ್ತು ಹಸಿರು ಬಣ್ಣಗಳು ಅದೃಷ್ಟದ ಬಣ್ಣಗಳಾಗಿವೆ ಅಂತ ಮೂಲವಸ್ತು ಹೇಳುತ್ತೆ. ಗ್ರಹಗಳ ಅನುಕೂಲತೆಯನ್ನು ಹೆಚ್ಚಿಸಲು ಕೆಲವು ನಿರ್ದಿಷ್ಟ ಪರಿಹಾರಗಳನ್ನು ನೀಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದರಿಂದ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ, ಆತಂಕ ದೂರವಾಗುತ್ತದೆ ಎಂದು ಹೇಳಲಾಗಿದೆ. ಈ ಮಂತ್ರಪಠನವನ್ನು ಕೇವಲ ಒಂದು ಧಾರ್ಮಿಕ ಆಚರಣೆಯಾಗಿ ನೋಡಬೇಕಾಗಿಲ್ಲ, ಅದೊಂದು ರೀತಿಯ ಮಾನಸಿಕ ಧ್ಯಾನ ಅಥವಾ ಮೈಂಡ್ಫುಲ್ನೆಸ್ ಇದ್ದಂತೆ ಅಂತ ಅನಿಸುತ್ತೆ. ಹೌದು, ಬೆಳಗಿನ ಜಾವದ ಆ 5 ನಿಮಿಷಗಳ ಶಾಂತಿಯು ದಿನವಿಡೀ ಎದುರಾಗುವ ಸವಾಲುಗಳನ್ನು ಎದುರಿಸಲು ಒಂದು ಸಕಾರಾತ್ಮಕ ಶಕ್ತಿಯನ್ನು, ಫೋಕಸ್ ಅನ್ನು ನೀಡುತ್ತದೆ. ಇನ್ನು ವಾರದ ದಿನಗಳ ಪ್ರಕಾರ ನೋಡುವುದಾದರೆ, ಶುಕ್ರವಾರದಂದು ವೃಷಭರಾಶಿಯ ಅಧಿಪತಿಯಾದ ಶುಕ್ರನ ಪ್ರಭಾವವಿರುವುದರಿಂದ ಲಕ್ಷ್ಮೀದೇವಿಗೆ ಬಿಳಿ ಹೂವಿನಿಂದ ಪೂಜೆ ಮಾಡುವುದು ಮತ್ತು ಅನ್ನದಾನ ಮಾಡುವುದು ಬಹಳ ಶುಭಕರ ಎನ್ನಲಾಗಿದೆ. ಮಂಗಳವಾರದಂದು ಎದುರಾಗುವ ಅಡೆತಡೆಗಳನ್ನು ನಿವಾರಿಸಲು ಹನುಮಂತನ ದರ್ಶನ ಮತ್ತು ಹನುಮಾನ್ ಚಾಲೀಸಾ ಪಠನವು ಧೈರ್ಯವನ್ನು ನೀಡುತ್ತದೆ. ಬುಧವಾರದಂದು ವಿಷ್ಣು ಅಥವಾ ಶ್ರೀಕೃಷ್ಣನ ಪ್ರಾರ್ಥನೆಯು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇಲ್ಲಿನ ಪರಿಹಾರಗಳನ್ನು ನಾವು ಆಳವಾಡಿ ಗಮನಿಸಿದ್ರೆ ಒಂದು ಅದ್ಭುತವಾದ ಜೀವನ ಮೌಲ್ಯ ಅಡಗಿದೆ ಅಂತ ಕಾಣುತ್ತೆ. ನಿಜ. ಜ್ಯೋತಿಷ್ಯದ ಪರಿಹಾರಗಳ ಜೊತೆಗೆ ಈ ಲೆಕ್ಕಾಚಾರಗಳು ಪ್ರಾಮಾಣಿಕತೆಗೆ, ಇತರರಿಗೆ ಸಹಾಯ ಮಾಡುವುದಕ್ಕೆ, ಅನ್ನದಾನ ಮಾಡುವುದಕ್ಕೆ ಮತ್ತು ಹಿರಿಯರನ್ನು ಗೌರವಿಸುವಂತಹ ಒಳ್ಳೆಯ ಕರ್ಮಗಳಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡಿವೆ. ಕೇವಲ ಗುಡಿಗೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಸಾಲ್ದು, ನಮ್ಮ ನಡತೆ ಮತ್ತು ಇತರರೊಂದಿಗೆ ನಾವು ಹೇಗೆ ವರ್ತಿಸುತ್ತೇವೆ, ಎಷ್ಟರ ಮಟ್ಟಿಗೆ ಇನ್ನೊಬ್ಬರ ಹಸಿವು ನೀಗಿಸುತ್ತೇವೆ ಎಂಬುದು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ. ಈ ವಾಸ್ತವವನ್ನು ಇದು ಎತ್ತಿ ತೋರಿಸುತ್ತದೆ. ಗ್ರಹಗಳ ದೋಷ ನಿವಾರಣೆಗೆ ನಿಜವಾದ ಪರಿಹಾರವಿರುವುದು ನಮ್ಮ ಸತ್ಕಾರ್ಯಗಳಲ್ಲಿಯೇ ಹೊರತು ಬೇರೆಲ್ಲೂ ಅಲ್ಲ. ಹಾಗಾದರೆ ಇದರ ಒಟ್ಟಾರೆ ಅರ್ಥವೇನು? ಈ ಸಂಪೂರ್ಣ ಮಾಹಿತಿಯ ಸಾರಾಂಶವನ್ನು ನಾವು ನೋಡುವುದಾದರೆ, ಮಾರ್ಚ್ 8ರಿಂದ 11ರವರೆಗಿನ ಈ 4 ದಿನಗಳು ಕೇವಲ ಸುಲಭದ ಹಾದಿಯಲ್ಲ, ಬದಲಾಗಿ ಇದು ಸವಾಲು ಮತ್ತು ಅವಕಾಶಗಳ ಒಂದು ಪರಿಪೂರ್ಣ ಮಿಶ್ರಣವಾಗಿದೆ. ಇಲ್ಲಿ ಗೆಲುವಿನ ಕೇಳಿಕೆ ಇರುವುದು ನಮ್ಮ ಆತ್ಮವಿಶ್ವಾಸ ಮತ್ತು ಆ ಮಂಗಳವಾರದ ವಿಳಂಬಗಳನ್ನು ಸಹಿಸಿಕೊಳ್ಳುವ ತಾಳ್ಮೆಯಲ್ಲಿ. ನಾವು ಎದುರಿಸುವ ಸಮಸ್ಯೆಗಳು ಶಾಶ್ವತವಲ್ಲ, ಅವು ಕೇವಲ ತಾತ್ಕಾಲಿಕ. ಪ್ರತಿಯೊಂದು ಅಡೆತಡೆಯೂ, ಪ್ರತಿಯೊಂದು ಸ್ಪೀಡ್ ಬ್ರೇಕರ್ ಕೂಡ ನಮ್ಮ ಯೋಜನೆಗಳನ್ನು ಸರಿಪಡಿಸಿಕೊಳ್ಳಲು ಕಲಿಸುವ ಒಂದು ಪಾಠ. ನಮ್ಮ ಧೈರ್ಯ, ನಮ್ಮ ಮೇಲಿನ ನಂಬಿಕೆ ಮತ್ತು ನಮ್ಮ ಕಠಿಣ ಶ್ರಮವೇ ಅಂತಿಮವಾಗಿ ನಮ್ಮನ್ನು ಮುನ್ನಡೆಸುತ್ತದೆ ಎಂಬುದು ಈ ಲೆಕ್ಕಾಚಾರಗಳು ನೀಡುವ ಅತ್ಯಂತ ಪ್ರಬಲವಾದ ಸಂದೇಶವಾಗಿದೆ. ಇದು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಮಾರ್ಗದರ್ಶನ. ಆದರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಇದನ್ನ ಕೇಳಿದ ಮೇಲೆ ಒಂದು ಯೋಚನೆ ಮೂಡೋದು ಸಹಜ. ಏನು ಆ ಯೋಚನೆ? ಆಕಾಶದಲ್ಲಿರುವ ಗ್ರಹಗಳು, ನಕ್ಷತ್ರಗಳು ಮತ್ತು ಜ್ಯೋತಿಷ್ಯದ ಮೇಲೆ ಒಬ್ಬ ವ್ಯಕ್ತಿಗೆ ನಂಬಿಕೆ ಇರ್ಲಿ ಅಥವಾ ಸಂಪೂರ್ಣವಾಗಿ ಇಲ್ಲದಿರ್ಲಿ, ಇಂತಹ ಭವಿಷ್ಯವಾಣಿಗಳು ಮನುಷ್ಯನಿಗೆ ಪ್ರತಿ ವಾರವೂ ತನ್ನ ಭಾವನೆಗಳನ್ನು, ತನ್ನ ಆರ್ಥಿಕ ನಿರ್ಧಾರಗಳನ್ನು ಮತ್ತು ತನ್ನ ಪ್ರೀತಿಪಾತ್ರರೊಂದಿಗಿನ ಸಂಬಂಧಗಳನ್ನು ಒಮ್ಮೆ ಮರುಪರಿಶೀಲಿಸಿಕೊಳ್ಳಲು ಸಹಾಯ ಮಾಡುವ ಒಂದು ಅತ್ಯುತ್ತಮ ಸೈಕಲಾಜಿಕಲ್ ಟೂಲ್ ಆಗಿ ಕೆಲಸ ಮಾಡ್ತೀವಿಯಾ? ಖಂಡಿತ, ಇದು ಆಳವಾಗಿ ಯೋಚಿಸಬೇಕಾದ ವಿಷಯ.
ಕಷ್ಟಗಳು ಬಂದಾಗ ಇದು ತಾತ್ಕಾಲಿಕ, ಮಂಗಳವಾರ ಕಳೆದ್ರೆ ಬುಧವಾರ ಚೆನ್ನಾಗಿರುತ್ತೆ ಎಂದು ಸಮಾಧಾನಪಟ್ಟುಕೊಳ್ಳಲು ಮತ್ತು ಯಶಸ್ಸು ಸಿಕ್ಕಾಗ ಇದು ನನ್ನ ಶ್ರಮದ ಫಲ, ಆದ್ರೆ ಅಹಂಕಾರ ಬೇಡ ಎಂದು ಮುನ್ನಡೆಯಲು ಇಂತಹ ಮಾಹಿತಿಗಳು ಒಂದು ಸುಂದರವಾದ ಮಾನಸಿಕ ಚೌಕಟ್ಟನ್ನು ಒದಗಿಸುತ್ತವೆ. ಈ ಬಗ್ಗೆ ಕೇಳುಗಲು ತಮ್ಮಷ್ಟಕ್ಕೆ ತಾರವೇ ಯೋಚಿಸುವುದು ನಿಜಕ್ಕೂ ಸ್ವಾರಸ್ಯಕರ.